ರಣಾಂಗಣವಾದ ಚಿತ್ರದುರ್ಗ ಕ್ಷೇತ್ರದ ಮೈತ್ರಿ ಸಭೆಯಲ್ಲೇ ಒಂದಷ್ಟು ಘರ್ಷಣೆಗಳು ಉಂಟಾಗಿದ್ದಾವೆ. ಕಮಲ ದಳ ನಾಯಕರ ಸಭೆಯಲ್ಲಿ ಗಲಾಟೆಯಾಗಿದೆ. ಫೇಸ್ಬುಕ್ ಕಮೆಂಟ್ ವಿಚಾರಕ್ಕೆ ವೇದಿಕೆಯಲ್ಲೇ ಗದ್ದಲ ಉಂಟಾಗ್ಬಿಟ್ಟಿದೆ. ಕಮಲ ದಳ ನಾಯಕರ ಸಭೆ ಏನಿದೆ ಆ ಸಭೆಯಲ್ಲೇ ಒಂದಷ್ಟು ಗಲಾಟೆ ಆಗ್ಬಿಟ್ಟಿದ್ದಾವೆ. ಫೇಸ್ಬುಕ್ ಕಮೆಂಟ್ ವಿಚಾರಕ್ಕೆ ಗಲಾಟೆ ಶುರುವಾಗಿ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿದೆ. ಆರ್ಎಸ್ಎಸ್ ಮುಖಂಡ ಚೈತನ್ಯ ಪ್ರಭು ಮೇಲೆ ಹಲ್ಲೆ ಆಗಿದೆ. ಬಿಜೆಪಿ ಮುಖಂಡರಿಂದಲೇ ಆರ್ಎಸ್ಎಸ್ ಮುಖಂಡನಿಗೆ ಥಳಿಸಲಾಗಿದೆ. ಮಾತಿಗೆ ಮಾತು ಬೆಳೆದು ಆರ್ಎಸ್ಎಸ್ ಮುಖಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಾವಗಡದ ಎಸ್ಎಸ್ಕೆಎಸ್ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಜಿ ಮಂಡಲ ಅಧ್ಯಕ್ಷ ರವಿಶಂಕರ್ ನಾಯ್ಕ್ ಮಂಡಲ ಅಧ್ಯಕ್ಷದ ಮಾಜಿ ಅಧ್ಯಕ್ಷರಾಗಿದ್ದು ಯುವ ಮೋರ್ಚಾ ಅಧ್ಯಕ್ಷ ಮಧು ವಿರುದ್ಧ ಗಲಾಟೆ ಆಗಿದೆ. ರಣಾಂಗಣ ಆಗ್ಬಿಟ್ಟಿದೆ ಚಿತ್ರದುರ್ಗ ಕ್ಷೇತ್ರದ ಮೈತ್ರಿ ಸಭೆ. ಈ ಒಂದು ಸಭೆಯಲ್ಲೇ ಆರ್ಎಸ್ಎಸ್ ಮುಖಂಡ ಆಗಿರುವಂತಹ ಚೈತನ್ಯ ಪ್ರಭು ಮೇಲೆ ಬಿಜೆಪಿ ಮುಖಂಡರೇ ಥಳಿಸಿದ್ದಾರೆ, ಗಲಾಟೆ ಮಾಡಿದ್ದಾರೆ. ದಳ ಹಾಗೂ ಬಿಜೆಪಿ ನಾಯಕರ ನಡುವೆ ನಡೆದಿರುವಂತಹ ವಾಗ್ವಾದ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿದೆ. ಚಿತ್ರದುರ್ಗದ ವ್ಯಾಪ್ತಿಯಲ್ಲಿ ಬರುವಂತಹ ತುಮಕೂರು ಜಿಲ್ಲೆಯ ಪಾವಗಡ ಕ್ಷೇತ್ರದ ಚೈತನ್ಯ ಪ್ರಭು ಏನಿದ್ದಾರೆ ಬಿಜೆಪಿ ಕಾರ್ಯಕರ್ತ ಚೈತನ್ಯ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆರ್ಎಸ್ಎಸ್ ಮುಖಂಡ ಚೈತನ್ಯ ಪ್ರಭು ಇವರ ಮೇಲೆ ಹಲ್ಲೆ ಆಗಿದೆ. ಒಂದು ಮೈತ್ರಿ ಸಭೆಯನ್ನ ಮಾಡ್ತಾ ಇದ್ರು ಚಿತ್ರದುರ್ಗದ ಒಂದು ಕಲ್ಯಾಣ ಮಂಟಪದಲ್ಲಿ. ಆ ಮಂಟಪದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಫೇಸ್ಬುಕ್ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಒಂದಷ್ಟು ಚಿಕ್ಕದಾಗಿ ಶುರುವಾದಂತಹ ಜಗಳ ಈಗ ಕೈ ಮಿಲಾಯಿಸುವವರೆಗೂ ಕೂಡ ಹೋಗಿದೆ. ಸದ್ಯಕ್ಕೆ ಚೈತನ್ಯ ಪ್ರಭು ಅವರ ಮೇಲೆ ಬಿಜೆಪಿ ನಾಯಕರು ಗಲಾಟೆ ಮಾಡಿದ್ದಾರೆ, ಥಳಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ಈಗ ಆ ಗಲಾಟೆ ಒಂದಷ್ಟು ಆ ಸಭೆ ಏನಿದೆ ವಿಫಲ ಆದಂತಾಗಿದೆ. ಅಂದರೆ ಮೈತ್ರಿ ಸಭೆ ಅಂತ ಬಂದಾಗಲೇ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಸಭೆ, ದಳ ನಾಯಕರು ಇತ್ತ ಬಿಜೆಪಿಯ ನಾಯಕರು ಒಟ್ಟಾಗುವಂಥ ಸಭೆ, ಕಾರ್ಯಕರ್ತರು ಒಟ್ಟಾಗುವಂಥ ಸಭೆ. ಆದರೆ ಈ ರೀತಿ ಗಲಾಟೆ ಆಗಿದೆ ಅಂದರೆ ಆ ಸಭೆ ಸಕ್ಸಸ್ಫುಲ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸಭೆ ಆಗ್ತಾ ಇದ್ದಂತೆ ನಡೆದಿರುವಂತಹ ಗಲಾಟೆ ಇದು. ಯಾವುದೋ ಒಂದು ಫೇಸ್ಬುಕ್ ಕಮೆಂಟ್ನ ವಿಚಾರವನ್ನ ಎತ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಆಗಿದೆ. ಅದಾದ ಬಳಿಕ ಕೈ ಕೂಡ ಮಿಲಾಯಿಸ್ಕೊಂಡಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ತುಮಕೂರು ಜಿಲ್ಲೆಯ ಪಾವಗಡ ಬಿಜೆಪಿ ಕಾರ್ಯಕರ್ತ ಚೈತನ್ಯ ಮೇಲೆ ಪಾವಗಡದ ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಮಧು ಅನ್ನುವಂಥವರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಘಟನೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಗಲಾಟೆಯಲ್ಲಿ ಸದ್ಯಕ್ಕೆ ಈ ಒಂದು ಗಲಾಟೆಯ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗ ಮೈತ್ರಿ ಸಭೆ ಅಂತ ಬಂದ್ರೇನೆ ಸದ್ಯಕ್ಕೆ ನಾಯಕರು ಒಂದು ಮಾಡುವಂತ ಸಮನ್ವಯ ಸಭೆ ಆಗುತ್ತೆ. ಆದ್ರೆ ಚಿತ್ರದುರ್ಗದ ಈ ಒಂದು ಸಭೆ ಏನಿದೆ ಒಂದಷ್ಟು ಗಲಾಟೆಗೆ ಸಾಕ್ಷಿಯಾಗಿದೆ. ಏನಾಯ್ತು ಅಂತ ಅಲ್ಲಿ? ಎಸ್ ಸೌಖ್ಯ, ಇಂದು ಏನು ಚಿತ್ರದುರ್ಗದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಸಮನ್ವಯ ಸಭೆ ಕೂಡ ಆಯೋಜನೆ ಮಾಡಲಾಗಿತ್ತು. ಚಿತ್ರದುರ್ಗ ನಗರದ ಎಸ್ಎಸ್ಕೆಎಸ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಭೆ ನಡೀತೈತೆ. ಈ ಒಂದು ಸಭೆಯಲ್ಲಿ ಬಿಜೆಪಿ ಮತ್ತೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಕೂಡ ಭಾಗಿಯಾಗಿದ್ರು. ಇನ್ನು ಸಭೆಯ ನಂತರ ಒಂದಷ್ಟು ಅಸಮಾಧಾನ ಕೂಡ ಸ್ಫೋಟ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ನಡುವೆ ಕೂಡ ಈ ಒಂದು ಕಿತ್ತಾಟ ಕೂಡ ಆಗಿರ್ತಕ್ಕಂಥದ್ದು. ಏಕಾಏಕಿ ಕೈ ಮಾಡುವ ಅಂಟಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಘಟನೆಯ ಒಂದು ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಏನು ಆರ್ಎಸ್ಎಸ್ ಮುಖಂಡ ಚೈತನ್ಯ ಪ್ರಭು ಏನಿದೆ ಈತ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ON ಹೊಸಕೋಟೆ ಮೂಲದ ವ್ಯಕ್ತಿಯನ್ನು ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಆತನ ಮೇಲೆ ಹಲ್ಲೆ ನಡೆಸಿದವರು ಕೂಡ ಪಾವಗಡ ಮೂಲದ ಮಾಜಿ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಶಂಕರ್ ನಾಯ್ಕ ಮತ್ತೆ ಯುವ ಮೋರ್ಚಾ ಈಗ ಪ್ರೆಸೆಂಟ್ ಅಧ್ಯಕ್ಷ ಇರ್ತಕ್ಕಂಥ ಮಧು ಪಾಳ್ಯಗ್ ಅವರಿಂದ ಹಲ್ಲೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಟಿಕೆಟ್ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಕೂಡ
ಸಾಕಷ್ಟು ರೀತಿಯಾಗಿದ್ವು. ಇವ್ರೇನು ಹಲ್ಲೆ ಮಾಡೋರು ಎಲ್ಲರೂ ಕೂಡ ಜನಾರ್ದನ್ ಸ್ವಾಮಿ ಬೆಂಬಲಿಗರು, ಅಂದ್ರೆ ಮಾಜಿ ಸಂಸದ ಏನಿದ್ದಾರೆ ಜನಾರ್ದನ್ ಸ್ವಾಮಿ ಅವರ ಬೆಂಬಲಿಗರು. ಅವ್ರಿಗೆ ಟಿಕೆಟ್ ನೀಡಬೇಕು ಒಂದು ವಿಚಾರವಾಗಿ ಪೋಸ್ಟ್ ಅನ್ನು ಕೂಡ ಮಾಡಿರ್ತಾರೆ. ಆ ಒಂದು ಪೋಸ್ಟ್ ವಿಚಾರಕ್ಕೆ ಏನು ಈಗ RSS ನ ಮುಖಂಡ ಏನಿದ್ದಾನೆ, ಜೊತೆಗೆ ಚೈತನ್ಯ ಪ್ರಭು ಏನಿದ್ದಾನೆ, ಆತ ಈಗ ಜಿಲ್ಲಾ ಏನು ವಕ್ತಾರನಾಗಿ ಕಾರ್ಯಕ್ಕೂ ಕೂಡ ಮಾಡ್ತಾ ಇದ್ದೇನೆ ಅನ್ನೊಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಕಮೆಂಟ್ ಬಾಕ್ಸ್ ನಲ್ಲಿ ಇನ್ನೊಂದು ರೀತಿಯ ಕಮೆಂಟ್ ಮಾಡೋದ್ರಿಂದ ಆ ವಿಕೋಪಕ್ಕೆ ಒಳಗಾದಂತಹ ಏನು ಜನಾರ್ದನ್ ಬೆಂಬಲಿಗರು ಏನಿದ್ದಾರೆ, ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಬೆಂಬಲಿಗರು, ಅವರು ಏಕಾಏಕಿಯಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ರೀತಿಯ ಒಂದು ಪ್ರತಿಭಟನೆಗಳು ಕೂಡ ಟಿಕೆಟ್ ವಿಚಾರವಾಗಿ ನಡೆದು ಹಳದೂಗಿ ಕೊನೆಯದಾಗಿ ಏನು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ ಈ ಒಂದು ಬಿಜೆಪಿ ಕಾರ್ಯಕರ್ತರ ನಡುವೆ ಅಸಮಾಧಾನ ಸ್ಫೋಟ ಆಗಿರ್ತಕ್ಕಂಥದ್ದು ಸಾಕಷ್ಟು ರೀತಿಯ ಒಂದು ಚರ್ಚೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ತದನಂತರ ಅಲ್ಲಿ ಮುಖ್ಯವಾಗಿ ಏನು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ವೇದಿಕೆಯಿಂದ ಕೆಳಗಿಡುವಂತ ಸಂದರ್ಭದಲ್ಲಿ ಈ ಒಂದು ರೀತಿ ಘಟನೆ ನಡೆದಿರ್ತಕ್ಕಂಥದ್ದು. ಕೂಡಲೇ ಆ ಎರಡೂ ಕಡೆಯ ಬಣಗಳನ್ನ ಬಿಡಿಸುವ ಒಂದು ಕೆಲಸವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ತದನಂತರ ಈಗ ಸಭೆ ಕೂಡ ನಡೀತಾ ಇದೆ. ಅಂದ್ರೆ ಈ ಒಂದು ವಿಚಾರವಾಗಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋಗ್ಬೇಕು, ಜೊತೆಗೆ ಕೆಲಸವನ್ನ ಮಾಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಸಭೆಯನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.